ಇವತ್ತಿನ ಈ ವಿಡಿಯೋದಲ್ಲಿ ಚೆಸ್ ಕಲಿಬೇಕು, ಅದರಲ್ಲಿ ಮಾಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಅಥವಾ ಈಗಾಗಲೇ ಗೇಮ್ ಗೊತ್ತಿದ್ದು ನಿಮ್ಮ ಆಟನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಬಯಸೋರಿಗೆ ಹೆಲ್ಪ್ಫುಲ್ ಆಗಿರುವಂಥ ಒಂದು ಚೆಸ್ ಗೇಮ್ ಆ್ಯಪ್ನ ಇವತ್ತು ನಿಮಗೆ ಪರಿಚಯಿಸೋದಕ್ಕೆ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಲೈಫಲ್ಲಿ ಇರಲೇಬೇಕಾದ ಫ್ರೀ ಮತ್ತು ಅಷ್ಟೇ ಸ್ಪೆಷಲ್ ಫೀಚರ್ಸ್ ಇರುವಂಥ ಆಪ್ಸ್ ಮತ್ತು ವೆಬ್ಸೈಟ್ ರಿಲೇಟೆಡ್ ಎಲ್ಲ ರೀತಿಯ ಬೆಸ್ಟ್ ಕಂಟೆಂಟ್ ವೀಡಿಯೋಗಳು ನಮಗೆ ಫ್ಯೂಚರಲ್ಲಿ ಈ ಚಾನಲಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮನ್ನು ಡೈರೆಕ್ಟಾಗಿ ಗೇಮ್ ಆ್ಯಪ್ನ ಒಳಗಡೆ ಕರ್ಕೊಂಡು ಬಂದಿದ್ದೀನಿ. ಈ ರೀತಿಯ ಸಿಂಪಲ್ ಮತ್ತು ಅಷ್ಟೇ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇಂಟರ್ಫೇಸ್ ನಿಮಗೆ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಕಾಣಿಸುತ್ತೆ. ಕೆಳಗಡೆಯಲ್ಲಿ ಕೆಲವೊಂದಿಷ್ಟು ಆಯ್ಕೆಗಳು ನಿಮಗೆ ಕಾಣಿಸ್ತಿದೆ. ಲಾಸ್ಟಲ್ಲಿ ಕಾಣ್ತಿರೋ ಪ್ಲೇ ಅ ಗೇಮ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಲೆವೆಲ್ ಬಗ್ಗೆ ಕೇಳುತ್ತೆ. ಸೊ ಬಿಗಿನರ್ ಅಂತ ಸೆಲೆಕ್ಟ್ ಮಾಡಿ. ಈಗ ನೀವು ಆ್ಯಪ್ನ ಮೇನ್ ಇಂಟರ್ಫೇಸ್ಗೆ ಬರ್ತೀರಾ. ಕೆಳಗಡೆ ನಿಮಗೆ ಒಟ್ಟು 4 ಬಟನ್ ಕಾಣಿಸ್ತಿದೆ. ನಂಬರ್ 1 ಹೋಮ್, ನಂಬರ್ 2 ಪ್ಲೇ, ನಂಬರ್ 3 ಟ್ರೇನ್, ನಂಬರ್ 4 ಲೆಸನ್ಸ್ ಅಂತ. ಈಗ ನೀವು ಚೆಸ್ಸನ್ನು ಮೊದಲಿಂದ ಕಲಿಬಿಟ್ಟಿರೋದ್ರಿಂದ ಲಾಸ್ಟಲ್ಲಿ ಇರೋ ಲೆಸನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನಿಲ್ಲಿ ಲೆಸನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಒಟ್ಟು 8 ಕ್ಯಾಟಗರಿಯಲ್ಲಿ ಕಂಪ್ಲೀಟ್ ಚೆಸ್ ಗೇಮ್ನ ಕಲಿಯೋದಕ್ಕೆ ಬೇಕಾಗಿರೋ ಲರ್ನಿಂಗ್ ಮಟೀರಿಯಲ್ ನಿಮಗೆ ಇಲ್ಲಿ ಸಿಗುತ್ತೆ. ಯಾವೆಲ್ಲ ಕ್ಯಾಟಗರಿ ಇದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋದಾದ್ರೆ, ನಂಬರ್ 1 ಮಾಸ್ಟರಿಂಗ್ ದ ಬೇಸಿಕ್ಸ್, ನಂಬರ್ 2 ಫಂಡಮೆಂಟಲ್ಸ್ ಫಸ್ಟ್, ನಂಬರ್ 3 ಫಂಡಮೆಂಟಲ್ಸ್ ಸೆಕೆಂಡ್, ನಂಬರ್ 4 ಸ್ಟ್ರಾಟಜಿ 1, ನಂಬರ್ 5 ಸ್ಟ್ರಾಟಜಿ 2, ನಂಬರ್ 6 ಚೆಕ್ಮೇಟ್ ಪ್ಯಾಟರ್ನ್ಸ್, ನಂಬರ್ 7 ಓಪನಿಂಗ್ಸ್, ನಂಬರ್ 8 ಎಂಡ್ ಗೇಮ್ಸ್. ಸ್ಟೆಪ್ ಬೈ ಸ್ಟೆಪ್ ಈ ಎಲ್ಲ ಕ್ಯಾಟಗರಿನ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಚೆಸ್ ಗೇಮಲ್ಲಿ ನೀವು ಮಾಸ್ಟರ್ ಆಗೋದನ್ನು ಯಾರಿಂದಾನೂ ತಡೆಯೋಕ್ಕಾಗಲ್ಲ. ಈಗ ನಾನಿಲ್ಲಿ ಮಾಸ್ಟರಿಂಗ್ ದ ಬೇಸಿಕ್ಸ್ ಫಸ್ಟ್ ಕ್ಯಾಟಗರಿಲಿ ಫಸ್ಟ್ ಲೆಸನ್ ಆಗಿರೋ ಲರ್ನ್ ಅಬೌಟ್ ದಿ ಪೀಸಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಂತರ ಇಲ್ಲಿ ಲರ್ನ್ ಆ್ಯಂಡ್ ಪ್ರಾಕ್ಟೀಸ್ ದಿಸ್ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಲೆಸನ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ರೈಟ್ ಸೈಡಲ್ಲಿ ಈ ಲೆಸನ್ ಪಾರ್ಟಲ್ಲಿರೋ ಗೇಮ್ನ ಬಗ್ಗೆ ನಿಮಗೆ ಇನ್ಸ್ಟ್ರಕ್ಷನ್ ಬರ್ತಾ ಹೋಗುತ್ತೆ. ನೀವು ಅದನ್ನು ಓದಿ ಸೇಮ್ ಅದೇ ರೀತಿ ನೀಟಾಗಿ ಫಾಲೋ ಮಾಡಿ. ಹಾಗೆ ಲಾಸ್ಟಲ್ಲಿ ಈ ಲೆಸನ್ನಿನ ಒಂದು ಪ್ರಾಕ್ಟೀಸ್ ಟೆಸ್ಟ್ ಅಟೆಂಡ್ ಮಾಡಿದರೆ ಅಲ್ಲಿಗೆ ಈ ಒಂದು ಲೆಸನ್ ಕಂಪ್ಲೀಟ್ ಆಗುತ್ತೆ. ಈಗ ಫಸ್ಟ್ ಲೆಸನಲ್ಲಿ ನೀವು ನೋಡ್ಬೋದು ಆನೆ ಬಗ್ಗೆ ಮತ್ತು ಅದನ್ನು ಯಾವ್ಯಾವ ರೀತಿ ಮೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ. ನೀವು ಒಂದ್ಸಲ ಓದಿ. ಈಗಲೇ ಹೇಳಿರೋ ಥರ ಆನೆ ಇರೋ ಜಾಗದಲ್ಲಿ ಕ್ಲಿಕ್ ಮಾಡಿ, ಸ್ಟಾರ್ ಇರೋ ಜಾಗದಲ್ಲಿ ಟ್ಯಾಪ್ ಮಾಡಿ ಆನೆನ ಪ್ಲೇಸ್ ಮಾಡ್ತಿದ್ದೀನಿ. ಓಕೆ, ಆನೆ ಮೂಮೆಂಟ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಟೆಸ್ಟ್ ಬೇಕು ಅಂದರೆ ಇಲ್ಲಿ 3ನೇ ಆಯ್ಕೆ ಶ್ಯೂರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಪ್ಪ ಕಂಪ್ಲೀಟ್ ಆಗಿ ಅರ್ಥ ಆಯಿತು ಅಂತಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಿರೋ ಲೆಟ್ಸ್ ಲರ್ನ್ ಅಬೌಟ್ ಬಿಷಪ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಬಿಷಪ್ ಅಂದರೆ ಒಂಟೆ ಬಗ್ಗೆ ನೀವು ಮಾಹಿತಿನ ಪಡ್ಕೋಬೋದು. ಐ ಹೋಪ್ ಲೆಸನ್ ಕಲಿಯುವಾಗ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಪ್ರತಿ ಕ್ಯಾಟಗರಿಯ ಪ್ರತಿಯೊಂದು ಲೆಸನಲ್ಲೂ ಸಹ ನಿಮಗೆ ಇದೇ ರೀತಿ ಇನ್ಸ್ಟ್ರಕ್ಷನ್ ಬರ್ತಾ ಹೋಗುತ್ತೆ. ಅದನ್ನು ನೀವು ನೀಟಾಗಿ ಜಸ್ಟ್ ಫಾಲೋ ಮಾಡಿಬಿಟ್ರೆ ಸಾಕು. ಈಗ ಬೇರೆ ಸೆಕ್ಷನ್ ಕೂಡ ನೋಡೋಣ. ಬ್ಯಾಕ್ ಬಂದು ಹೋಮ್ ಸ್ಕ್ರೀನ್ಗೆ ಬಂದರೆ ಇಲ್ಲಿ 3ನೇ ಆಯ್ಕೆ ಟ್ರೇನ್ ಅಂತ ಇದೆ. ನಾನಿಲ್ಲಿ ಈಗ ಟ್ರೇನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಇದರರ್ಥ ಇಷ್ಟೇ, ನಿಮಗೆ ಇಲ್ಲಿ ಚೆಸ್ ಗೇಮ್ನ ಟ್ರೈನ್ ಮಾಡಬೇಕು ಅಂದರೆ ಗೇಮಲ್ಲಿ ನಿಮ್ಮ ವೀಕ್ನೆಸ್ ಪಾಯಿಂಟ್ಸ್ ಎಲ್ಲೆಲ್ಲಿದೆ ಅಂತ ಈ ಆ್ಯಪ್ಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ 8 ಕ್ಯಾಟಗರಿಯಲ್ಲಿ ಕೊಟ್ಟಿರೋ ಅಷ್ಟು ಲೆಸನ್ಸ್ಗಳನ್ನು ಮೊದಲು ನೀವು ಸ್ಟಡಿ ಮಾಡಿ ಆ್ಯಪಲ್ಲಿ ಒಂದಿಷ್ಟು ಗೇಮ್ಗಳನ್ನು ಆಡಬೇಕಾಗುತ್ತೆ. ನಂತರ ನಿಮಗೆ ಡಿಫಿಕಲ್ಟ್ ಅನ್ಸೋ ವೀಕ್ನೆಸ್ ಪಾಯಿಂಟ್ಸ್ಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಆ್ಯಪ್ ನಿಮಗೆ ಸಹಾಯ ಮಾಡುತ್ತೆ. ಸೊ ಎಲ್ಲ ಲೆಸನ್ಸ್ಗಳನ್ನು ಕಂಪ್ಲೀಟ್ ಮಾಡಿದ ಮೇಲೆ 2ನೇ ಆಯ್ಕೆಯಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡಿ ಆ್ಯಪಲ್ಲಿ ಒಂದಿಷ್ಟು ಗೇಮ್ಗಳನ್ನು ಆಡಿ. ಆಮೇಲೆ 3ನೇ ಆಯ್ಕೆ ಟ್ರೈನ್ಗೆ ಹೋಗಿ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸೋ ಎಲ್ಲ ಪೊಸಿಷನ್ಗಳ ಬಗ್ಗೆ ನೀವು ನೇರವಾಗಿ ಗೈಡೆನ್ಸನ್ನು ಪಡ್ಕೋಬಹುದು. ನಾನಂತೂ ಈ ಆ್ಯಪಿಂದ ಚೆಸ್ಸಲ್ಲಿ ಮಾಸ್ಟರ್ ಆಗಿಬಿಟ್ಟಿದ್ದೀನಿ. ನೀವು ಸಹ ಒಂದ್ಸಲ ಆದರೂ ಟ್ರೈ ಮಾಡಿ. ಕೊನೆಯದಾಗಿ ಆ್ಯಪ್ನ ಹೆಸರು ಬಂದ್ಬಿಟ್ಟು ಲರ್ನ್ ಚೆಸ್ ವಿತ್ ಡಾಕ್ಟರ್ ವೋಲ್ಫ್ ಅಂತ. ಪ್ಲೇಸ್ಟೋರಲ್ಲಿ ಆ್ಯಪ್ ಹೆಸರನ್ನು ಸರ್ಚ್ ಮಾಡಿದರೆ ಮೇಲೆ ಟಾಪಲ್ಲಿ ನಿಮಗೆ ಈ ಒಂದು ಆ್ಯಪ್ ಕಾಣಿಸುತ್ತೆ. ವಿಡಿಯೋ ನೋಡಿದ್ದು ವೇಸ್ಟ್ ಆಗಲಿಲ್ಲ, ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದ್ರೆ ವಿಡಿಯೋಗೆ ಮರೀದೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ರೀಸೆಂಟಾಗಿ ಫೋಟೋದಲ್ಲಿ ಬೇಡವಾಗಿರೋ ವಸ್ತುಗಳನ್ನು ಯಾವ ರೀತಿ ರಿಮೂವ್ ಮಾಡ್ಬೋದು ಮತ್ತು ಅದಕ್ಕಾಗಿ ಇರೋ ಒಂದು ಬೆಸ್ಟ್ ಟೂಲ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.